ಹಲೋ ಎವ್ರಿವಾನ್, ಮತ್ತೊಮ್ಮೆ ಪ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹಿತ ನೀವು ನೋಡಬಹುದು. ಈಗ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇಲ್ಲೊಂದು ಟ್ರಿಕ್ರಿ ಬರ್ತಾ ಇದೆ, ಮತ್ತೊಂದು ಐಸೋಲೇಷನ್, ಹಾಗೆ ಗ್ರೋತ್. ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತಾ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಏನೋ ಟ್ರಿಕ್ರಿ ಇದೆ, ಐಸೋಲೇಷನ್ ಇದೆ. ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಏನು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲೊಂದು ಮೆಂಡ್, ಐ ವಾಂಟ್ ಟು ಫಿಕ್ಸ್ ಅವರ್ ಕನೆಕ್ಷನ್ ಅನ್ನೋದು ಬರ್ತಾ ಇದೆ. ಇಲ್ಲಿ ಸಬಟೇಜ್, ಐ ಮೆಸ್ ಅಪ್ ದಿ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್ ಸಮ್ಟೈಮ್ಸ್. ನಿಮ್ಮನ್ನು ಅವರು ಒಂದು ಒಳ್ಳೆ ವ್ಯಕ್ತಿ ಹಾಗೆ ಅಂದ್ಕೊಂಡಿದ್ದಾರೆ, ಏನೋ ಮಿಸ್ ಮಾಡ್ಕೋತಾ ಇದ್ದೀನಿ ಹಾಗನ್ಸುತ್ತೆ. ಅದು ನಿಮ್ಮ ಫ್ರೆಂಡ್ಶಿಪ್ ಇರಬಹುದು. ಇಲ್ಲಿ ಮುಂದೆ ಏನಿದೆ ನೋಡೋಣ. ಇಬ್ಬರಲ್ಲೂ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನೋದಿದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಹಾಗೆ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಅನ್ನೋದು ಬರ್ತಾ ಇದೆ. ಆಗಾಗ ನೀವು ನೋ ಕಾಂಟ್ಯಾಕ್ಟಲ್ಲಿರ್ತೀರಾ, ಆದರೆ ಇವ್ರಿಗೆ ಮತ್ತೆ ಕನೆಕ್ಟ್ ಆಗಬೇಕು, ಈ ಫ್ರೆಂಡ್ಶಿಪ್ನ ಮುಂದುವರಿಸಬೇಕು ಅನ್ನೋ ಮನಸ್ಸಿದೆ. ನಿಮ್ಮಿಬ್ಬರಲ್ಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನೋದನ್ನ ನೋಡೋಣ. ಯಾಕೆ ನೀವಿಬ್ಬರು ಆಗಾಗ ದೂರ ಆಗ್ತಾ ಇರ್ತೀರಾ. ಇಲ್ಲೊಂದು 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಮತ್ತೊಂದು 6 ಆಫ್ ಕಪ್ಸ್ ಬರ್ತಾ ಇದೆ, ಹಾಗೆ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ, ಮತ್ತೊಂದು ಚಾರಿಯಟ್ ಕಾರ್ಡ್ ಬರ್ತಾ ಇದೆ, ಹಾಗೆ 6 ಆಫ್ ಕಪ್ಸ್ ಇದೆ. ಬಾಟಮ್ನಲ್ಲಿ ಟವರ್ ಕಾರ್ಡ್ ಬರ್ತಾ ಇದೆ. ನಿಮ್ಮಿಬ್ಬರಲ್ಲಿ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದು ಬರ್ತಾ ಇದೆ. ಆಗಾಗ ಏನೋ ಮಾತುಕತೆಗಳಾಗುತ್ತೆ, ಅದರಿಂದ ಇಬ್ಬರು ದೂರ ಆಗ್ತೀರಾ. ಮಾತುಕತೆಗಳಿಗಿಂತ ಸ್ವಭಾವದಲ್ಲಿ ಏನೋ ಚೇಂಜಸ್ ಆಗುತ್ತೆ, ಅದು ಒಬ್ರಿಗೊಬ್ರಿಗೆ ಹರ್ಟ್ ಆಗುತ್ತೆ. ಇಬ್ಬರೂ ಆಗಾಗ ಭೇಟಿ ಮಾಡೋದು ಕಡಿಮೆ ಮಾಡ್ತೀರಾ ಅಥವಾ ಮಾತಾಡೋದು ಕಡಿಮೆ ಮಾಡ್ತೀರಾ, ಆದರೆ ಯಾಕೋ ಏನೋ ಮತ್ತೆ ಕನೆಕ್ಟ್ ಆಗ್ತೀರಾ. ಆದರೆ ಇಬ್ಬರಲ್ಲೂ ಈ ಫ್ರೆಂಡ್ಶಿಪ್ ಮುಂದುವರಿಸಬೇಕು ಅನ್ನೋ ಆಸೆ ಇದೆ. ಇದು ಹೀಗೆ ತುಂಬ ದಿನದಿಂದ ಮುಂದುವರಿತಾ ಇದೆ ಅನ್ನೋದಿದೆ. ತುಂಬ ದಿನದ ಫ್ರೆಂಡ್ಶಿಪ್ ಇದೆ. ಇಲ್ಲೊಂದು ಪೇಜ್ ಆಫ್ ಕಪ್ಸ್ ಇದೆ. ಇಬ್ಬರಲ್ಲೂ ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಇದೆ ಅನ್ನೋದು ಬರ್ತಾ ಇದೆ. ಯಾರಾದರೂ ಒಬ್ಬರು ಸೋಲ್ಬೇಕು. ಎಷ್ಟೋ ಸರಿ ಈ ಫ್ರೆಂಡ್ಶಿಪ್ನಿಂದ ಡಿಸ್ಕನೆಕ್ಟ್ ಆಗ್ತೀರಾ, ಆದರೆ ಏನೋ ಹಳೆ ನೆನಪುಗಳು, ಏನೋ ಅಟ್ಯಾಚ್ಮೆಂಟ್ ಮತ್ತೆ ನಿಮ್ಮಿಬ್ಬರೂ ಕನೆಕ್ಟ್ ಆಗೋ ಹಾಗೆ ಮಾಡುತ್ತೆ ಅನ್ನೋದಿದೆ ಇಲ್ಲಿ. ಇದು ಎಲ್ರಿಗೂ ಅನ್ವಯಿಸುತ್ತೆ. ಫ್ರೆಂಡ್ಸ್ ಆಗಿರಬಹುದು, ಗಂಡ ಹೆಂಡತಿ ಆಗಿರಬಹುದು, ಎಲ್ರಿಗೂ ಅನ್ವಯಿಸುತ್ತೆ. ಸಂಬಂಧಗಳು ಅಂದಾಗ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಏನೋ ಕಾರಣಗಳಿರುತ್ತೆ. ಕೆಲವರು ಎಲ್ಲನೂ ಹೇಳ್ಕೊಂಡ್ರೆ ಕೆಲವರು ಹೈಡ್ ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ಆದ್ದರಿಂದ ಇನ್ನೊಂದು ಪಾರ್ಟ್ನರ್ಗೆ ಅನುಮಾನಗಳು ಬರುತ್ತೆ, ಬೇಜಾರಾಗುತ್ತೆ. ಸ್ವಲ್ಪ ದಿನ ಇಲ್ಲಿ ಸೈಲೆನ್ಸ್ ಇರುತ್ತೆ, ಆದರೆ ಏನೋ ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ. ಒಬ್ರನ್ನ ಒಬ್ಬರು ಮರೆಯೋಕ್ಕಾಗಲ್ಲ. ಮನಸ್ಸಲ್ಲಿರೋ ಕೆಲವು ಭಾವನೆಗಳನ್ನ ಎಲ್ಲರೂ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಅದು ಅವರ ಕಷ್ಟ ಸುಖಗಳಾಗಿರಬಹುದು, ಹಿಂದಿನ ಏನೋ ಕಹಿ ಅನುಭವಗಳಾಗಿರಬಹುದು. ಆದ್ದರಿಂದ ಇವರು ಆದಷ್ಟು ಮೌನವಾಗಿರ್ತಾರೆ. ಆದರೆ ಇವ್ರ ಸ್ವಭಾವದಲ್ಲಿ ಒಂದು ಕೇರಿಂಗ್ ನೇಚರ್ ಇದೆ. ಮಾತು ಕಡಿಮೆ ಆದ್ರೂ ಭಾವನಾತ್ಮಕವಾಗಿ ವ್ಯಕ್ತಿಗಳಲ್ಲಿ ಕನೆಕ್ಟ್ ಆಗ್ತಾರೆ ಅನ್ನೋದಿದೆ. ಸೆಲ್ಫ್ ಕಾನ್ಫಿಡೆಂಟ್ ಆಗಿದ್ದಾರೆ, ಒಳ್ಳೆ ಜಾಬಲ್ಲಿ ಇರಬಹುದು, ಒಂದು ಮೆಚ್ಯೂರ್ಡ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಇಬ್ಬರೂ ಈಗ ದೂರ ಆಗಿದ್ದೀರಾ ಅಥವಾ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ. ಈ ಕನೆಕ್ಷನ್ನ ಫಿಕ್ಸ್ ಮಾಡಬೇಕು ಅನ್ನೋ ಯೋಚನೆ ಇದೆ ಅವ್ರಿಗೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ. ಏಸ್ ಆಫ್ ಕಪ್ಸ್ ಬರ್ತಾ ಇದೆ, ಮತ್ತೊಂದು 10 ಆಫ್ ವ್ಯಾಂಡ್ಸ್ ಇದೆ, 6 ಆಫ್ ವ್ಯಾಂಡ್ಸ್, ಸನ್ ಕಾರ್ಡ್, ಮತ್ತೊಂದು 5 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಇಲ್ಲಿ ನೈಟ್ ಆಫ್ ಸಾರ್ಟ್ಸ್ ಇದೆ. ನಿಮ್ಮದೊಂದು ಆತುರದ ಸ್ವಭಾವ ಹಾಗನ್ನಿಸ್ತಾ ಇದೆ. ಆದಷ್ಟು ಅವರಿಂದ ಆ್ಯಕ್ಷನ್ಸ್ ನಿರೀಕ್ಷೆ ಮಾಡ್ತೀರಾ. ಈ ಕನೆಕ್ಷನಲ್ಲಿ ಕ್ಲಾರಿಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದಿದೆ. ನೀವೊಂದು ಎಮೋಷನಲ್ ಆಗಿರುವಂಥ ವ್ಯಕ್ತಿ. ಆಗಾಗ ಅವರನ್ನು ಭೇಟಿ ಮಾಡ್ತೀರಾ,
ಆದಷ್ಟು ಅವ್ರ ಮನಸ್ಸನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀರಾ. ಆದರೆ ಈ ಕನೆಕ್ಷನಲ್ಲಿ ನಿಮ್ಮದು 100% ಎಫರ್ಟ್ಸ್ ಇದೆ. ಅವ್ರ ಸ್ವಭಾವದಿಂದ, ಅವ್ರ ಮಾತುಕತೆಗಳಿಂದ ಸಿಟ್ಟು ಬಂದ್ರೂ ತೋರಿಸ್ಕೊಳ್ಳಲ್ಲ ಅನ್ನೋದಿದೆ. ಆ ವ್ಯಕ್ತಿನ ನೆನೆಸ್ಕೊಂಡಾಗ ನಿಮಗೆ ಸಂತೋಷ ಆಗುತ್ತೆ. ಏನೋ ಇನ್ಸ್ಪಿರೇಷನ್ ಇದೆ, ನನ್ನ ಜೀವನದಲ್ಲಿ ಅವರಿದ್ದರೆ ಮುಂದೆ ಸಂತೋಷವಾಗಿರ್ತೀನಿ ಹಾಗೆಲ್ಲ ನಿಮ್ಗೆ ಅನಿಸುತ್ತೆ. ತುಂಬ ಇನ್ನೋಸೆಂಟಾಗಿ ಯೋಚನೆ ಮಾಡ್ತೀರಾ. ಎಷ್ಟೋ ಸರಿ ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ನೀವು ಹೇಳ್ಕೊಂಡಿರೋದಿದೆ, ಆದರೆ ಆ ಕಡೆಯಿಂದ ನಿಮಗೆ ಯಾವುದೇ ರಿಯಾಕ್ಷನ್ ಕಾಣ್ತಾ ಇಲ್ಲ. ಹಾಗಾಗಿ ಏನೋ ಬೇಜಾರಿದೆ. ಡಿಪ್ಲೊಮ್ಯಾಟಿಕ್ಕಾಗಿ ಮಾತಾಡ್ತಾರೆ, ಅವ್ರ ಮನಸ್ಸನ್ನು ತಿಳ್ಕೊಳ್ಳೋದು ಕಷ್ಟ ಆಗ್ತಾ ಇದೆ ನಿಮಗೆ. ಆದರೆ ಅವ್ರ ಮನಸ್ಸಲ್ಲಿ ಈ ಕನೆಕ್ಷನ್ನ ಫಿಕ್ಸ್ ಮಾಡಬೇಕು ಅನ್ನೋ ಮನಸ್ಸಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಕೇಳೋಣ. ಏನು ಮೆಸೇಜ್ಗಳಿದೆ ಯೂನಿವರ್ಸಿಂದ? ಪ್ಲೇಫುಲ್ನೆಸ್ ಬರ್ತಾ ಇದೆ, ಮತ್ತೊಂದು ದಿ ಕ್ರಿಯೇಟರ್ ಬರ್ತಾ ಇದೆ, ಹಾಗೆ ಇಂಟಿಗ್ರೇಷನ್ ಬರ್ತಾ ಇದೆ, ಮತ್ತೊಂದು ಲೆಟ್ಟಿಂಗ್ ಗೋ, ಹಾಗೆ ರೈಟ್ನೆಸ್ ಬರ್ತಾ ಇದೆ. ಬಾಟಮ್ನಲ್ಲಿ ಎಕ್ಸಾಷನ್ ಇದೆ. ಇಲ್ಲೊಂದು ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಇರೋದ್ರಿಂದ ಇಬ್ರಿಗೂ ಸ್ಟ್ರೆಸ್ ಇದೆ. ಅವರು ಏನೂ ಹೇಳ್ತಾ ಇಲ್ಲ. ಮನಸ್ಸಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಇದ್ರೂ ಮನಸ್ಸು ಬಿಚ್ಚಿ ಮಾತಾಡ್ತಾ ಇಲ್ಲ. ನಿಮಗೂ ಅವರಿಂದ ಏನಾದ್ರೂ ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಇಲ್ಲೊಂದು ಪ್ಲೇಫುಲ್ನೆಸ್ ಇದೆ. ಅವರಲ್ಲಿ ಅಂಥ ಸೀರಿಯಸ್ನೆಸ್ ಕಾಣ್ತಾ ಇಲ್ಲ, ಒಳಗಿದ್ರೂ ತೋರಿಸ್ಕೋತಾ ಇಲ್ಲ. ಆದರೆ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ನಿಮ್ಮ ಮನಸ್ಸಿನಲ್ಲಿರೋ ನೆಗೆಟಿವಿಟಿಗಳನ್ನ ಲೆಟ್ ಗೋ ಮಾಡಿ ಅನ್ನೋದು ಬರ್ತಾ ಇದೆ. ಹಾಗೆ ಇಲ್ಲೊಂದು ರೈಪ್ನೆಸ್ ಇದೆ. ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ, ಕಾಯಬೇಕಾಗುತ್ತೆ. ಮಾವಿನಕಾಯಿ ಹಣ್ಣಾಗೋಕ್ಕೂ ಸಮಯ ಬೇಕಲ್ವಾ? ಹಾಗೆ ಅದ್ರ ಸಮಯ ಬಂದಾಗ ಈ ಒಂದು ಕನೆಕ್ಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅನ್ನೋದಿದೆ. ನೀವೇನೋ ಆ ವ್ಯಕ್ತಿಯಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಾ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮುಂದೆ ಏಂಜಲ್ಸ್ ನಿಮ್ಗೆ ಏನು ಹೇಳ್ತಾರೆ, ನೀವು ಕಾಯ್ತಾ ಇರುವ ಸಮಯ ಬರ್ಬೋದಾ ಹಾಗೆ ಕೇಳೋಣ. ಏನಿದೆ ಏಂಜಲ್ಸಿಂದ? ಇಲ್ಲೊಂದು ರಿಲೀಸ್ ಇದೆ, ಮತ್ತೊಂದು ಪ್ಯಾಷನ್, ಹಾಗೆ ರಿಜೆಕ್ಷನ್, ಮತ್ತೊಂದು ಇಂಪೇಷನ್ಸ್, ಹಾಗೆ ಕ್ವೆಸ್ಟ್. ಇಲ್ಲಿ ಬಾಟಮ್ನಲ್ಲಿ ಏನಿದೆ? ಗಾಸಿಪಿಂಗ್. ಆಗಾಗ ನಿಮ್ಮಿಬ್ಬರಲ್ಲಿ ಮಾತುಕತೆಗಳು ನಡೀತಾ ಇರುತ್ತೆ. ನಿಮ್ಮ ಬಗ್ಗೆ ಯಾವುದೇ ಕ್ಲಾರಿಟಿ ಕೊಡ್ತಿಲ್ದಿದ್ರೂ ಅವರು ನಿಮ್ಮನ್ನು ಗಮನಿಸೋದಿದೆ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಚಾರಿಸೋದಿದೆ, ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ. ಅವ್ರ ಸ್ವಭಾವದಿಂದ ನಿಮಗೆ ಬೇಜಾರಿರಬಹುದು, ತಾಳ್ಮೆ ಕಳ್ಕೊಂಡಿದ್ದೀರಾ ಅನ್ನೋದಿದೆ. ಆದರೆ ಅವ್ರ ಪ್ಯಾಷನ್ ನೀವಾಗಿದ್ದೀರಾ, ಅವರಿಂದ ಕ್ಲಾರಿಟಿ ಹುಡುಕ್ತಾ ಇದ್ದೀರಾ. ಅವ್ರ ಸ್ವಭಾವ ನಿಮಗೆ ಬೇಜಾರಾಗಿರ್ಬೋದು, ಸಿಟ್ಟು ಬರಿಸ್ತಾ ಇರಬಹುದು, ಅದನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ಪ್ರತಿಯೊಬ್ಬರ ಸ್ವಭಾವನೂ ಬೇರೆ ಬೇರೆ ಥರ ಇರುತ್ತೆ. ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ, ಅವ್ರದ್ದೇ ಆದ ಜೀವನ ಇರುತ್ತೆ. ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಂಡಾಗ ಫ್ರೆಂಡ್ಶಿಪ್ ಸರಾಗವಾಗಿ ಮುಂದುವರಿಯುತ್ತೆ. ನೀವು ಅದಕ್ಕೋಸ್ಕರ ತಾಳ್ಮೆಯಿಂದ ಇರಬೇಕಾಗುತ್ತೆ ಅನ್ನೋದು ಏಂಜಲ್ಸಿಂದ ಬರ್ತಾ ಇದೆ. ಹಾಗೆ ನಿಮ್ಗೆ ಇಲ್ಲೊಂದು ಲೆಟ್ಟಿಂಗ್ ಗೋ ಬರ್ತಾ ಇದೆ. ನಿಮ್ಮ ನಿರಾಸೆ, ಆತಂಕ ಅದನ್ನೆಲ್ಲ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.